ನಿಷೇಧಿತ ಬಣ್ಣ ಬಳಸಿದ ಆಹಾರ ಪದಾರ್ಥ ವಶ. ಕೆಜಿಎಫ್ ರಾಬರ್ಟ್ಸನ್ ಪೇಟೆ ಬಸ್ ನಿಲ್ದಾಣದಲ್ಲಿ ಕೃತಕ ಬಣ್ಣ ಹಾಕಿದ ಹೋಟೆಲ್ ಆಹಾರ ಪದಾರ್ಥಗಳನ್ನು ನಗರಸಭೆ ಸಿಬ್ಬಂದಿ ಸೋಮವಾರ ವಶಪಡಿಸಿಕೊಂಡರು. ನಗರದಲ್ಲಿ ನಿಷೇಧಿತ ಬಣ್ಣ ಬಳಸುತ್ತಿರುವ ಹೋಟೆಲ್ ಮತ್ತು ಬೀದಿ ಬದಿ ಅಂಗಡಿಗಳ ಮೇಲೆ ನಗರಸಭೆ ಸಿಬ್ಬಂದಿ ಸೋಮವಾರ ದಾಳಿ ನಡೆಸಿ ತಯಾರು ಮಾಡಿದ್ದ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಿಕನ್, ಕಬಾಬ್, ಜಿಲೇಬಿ ಮೊದಲಾದ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಾಗ ಅದಕ್ಕೆ ಕೃತಕ ಬಣ್ಣ ಬಳಸುತ್ತಿದ್ದಾರೆ. ಇದು ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಹಾನಿಕಾರಕ. ಹಾಗಾಗಿ ಸರ್ಕಾರ ಇಂತಹ ಬಣ್ಣಗಳನ್ನು ಬಳಸುವುದನ್ನು ನಿಷೇಧ ಮಾಡಿದೆ. ಈ ಹಿನ್ನೆಲೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗುತ್ತಿದೆ. ಅವರ ಬಳಿಯಿರುವ ಬಣ್ಣದ ಡಬ್ಬಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತೊಮ್ಮೆ ತಮ್ಮ ಪದಾರ್ಥಗಳಿಗೆ ಬಣ್ಣ ಬಳಸಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನಗರಸಭೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಸರಸ್ವತಿ ಅಂತ, ಹಿರಿಯ ಅರಿವು ನಿರೀಕ್ಷಕರು, ರಾಬರ್ಟ್ಸನ್ ಪೇಟೆ KGF ಇಂದ. ನಾವು ಈ ಕಲರಿಂಗ್ ಚಿಕನ್ಗೆ ಮತ್ತು ಮಟನ್ ಕಬಾಬ್ ಅಂಗಡಿಗಳು ಎಲ್ಲ ಸೀಸ್ ಮಾಡ್ತಾ ಇದ್ವಿ. ಯಾರು ಕಲರಿಂಗ್ ಹಾಕೋದ್ರಿಂದ ಕ್ಯಾನ್ಸರ್ ಎಫೆಕ್ಟ್ ಆಗ್ತಾ ಇದೆ ಅಂತ ಕಲರಿಂಗ್ ಎಲ್ಲ ಸೀಸ್ ಮಾಡಿದ್ವಿ. ಎಲ್ಲ ಹೋಟ್ಲುಗಳು ನಾವು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ನಮ್ಮ ಸಾಹೇಬರು ಪವನ್ ಕುಮಾರ್ ಸರ್ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಹರೀಶ್ ಮತ್ತು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇವರು, ಮೇಸ್ತ್ರಿ ರಾಮು ಮತ್ತು ರಾಜ ಮತ್ತು ಇತರೆ ಸಿಬ್ಬಂದಿ ನಾವು ಇವತ್ತು ಇದು ರೈಡ್ ಮಾಡಿದ್ದೀವಿ ಎಲ್ಲ ಅಂಗಡಿಗಳನ್ನು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಲರಿಂಗ್ ಕೇಸರಿ ಕಲರ್ ಆಗಲಿ, ರೆಡ್ ಕಲರ್ ಆಗಲಿ, ಯಾವುದೇ ಕಲರಿಂಗ್ ವಸ್ತು ಯಾವುದೇ ಹಾಕಬಾರ್ದು. ಈ ಯಥಾಸ್ಥಿತಿಯಲ್ಲಿ ಆಗಿದೆಯೋ ಚಿಕನ್ ಮಟನ್ ಇರಲಿ ಕಲರಿಂಗ್ ಹಾಕ್ತಿರೇ ವ್ಯಾಪಾರ ಮಾಡಬೇಕು ಅಂತ ಇನ್ನು ಮುಂದೆ ಫೈನ್ ಹಾಕ್ತೀವಿ. ಮೇಡಮ್, ಇದೇ ಕಂಟಿನ್ಯೂ ಆದರೆ ನೆಕ್ಸ್ಟ್ ಏನು ಮಾಡ್ತೀರಿ ಮೇಡಮ್? ಯಾಕಂದರೆ ಇದು ಫ್ರೂಟ್ ಪ್ರಾಡಕ್ಟ್ಸು ಎಲ್ಲರೂ ತಿನ್ನೋದು. ಅಂಗಡಿ ಸೀಸ್ ಮಾಡ್ತೀವಿ, ಫೈನು ಹಾಕ್ತೀವಿ. ಇವತ್ತು ಬೇರೆ ಅವೇರ್ನೆಸ್ ತರೋಣ ಮೇಡಮ್? ಅವೇರ್ನೆಸ್ ಪ್ರೋಗ್ರಾಮ್ ಮಾತ್ರ ಇದೆ. ಹಿರಿಯ ಆರೋಗ್ಯ ನಿರೀಕ್ಷಕಿ ಸರಸ್ವತಿ, ಷಣ್ಮುಖ ಸುಂದರಿ, ಕಿರಿಯ ಆರೋಗ್ಯ ನಿರೀಕ್ಷಕ ಹರೀಶ್, ಮೇಸ್ತ್ರಿ ರಾಜ ಮತ್ತು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.